ಅಣ್ಣಿಗೇರಿ ಒಂದು ವಿದ್ಯಾಕಾಶಿಯಾಗಿದ್ದು ಇಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದರೂ ಒಳ್ಳೆ ಶಿಕ್ಷಣ ನೀಡುತ್ತಾ ಸಂಸ್ಥೆಗಳು ಸಾಗಿದ್ದು, ಜೊತೆಗೆ ಎಲ್ಲರೂ ಅಣ್ಣಿಗೇರಿಯಲ್ಲಿ ಶಿಕ್ಷಣ ಕಲಿಯಬೇಕು ಎಂಬ ಭಾವನೆ ಇವತ್ತು ಮೂಡಿ ಬರ್ತಾ ಇದೆ. ಜೊತೆಗೆ ಈ ಸಂಸ್ಥೆಗೆ ನನ್ನ ಸಹಾಯ ಸಹಕಾರ ಸದಾಕಾಲ ಇರುತ್ತದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಮಾತುಶ್ರೀ ವಿದ್ಯಾಸಂಸ್ಥೆಯ ರೈನ್ಬೋ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಮಕ್ಕಳ ಕಲರವ 2025 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸರಿಗಮಪ ಸೀಸನ್ 19ರ ಕುಮಾರಿ ದಿಯಾ ಹೆಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಹಾಡಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಹಾಡು ಹಾಡುವುದನ್ನು ಕಲಿಯಬೇಕು ಮತ್ತು ನಾವು ಅಷ್ಟೇ ವಿದ್ಯೆಗೆ ಬೆಲೆಯನ್ನ ಕೊಡಬೇಕು. ವಿದ್ಯೆ ಇಲ್ಲದಿದ್ದರೆ ಮನುಷ್ಯನಿಗೆ ಬದುಕಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯೆ ಎಲ್ಲರಿಗೂ ಬೇಕು ಎಂದು ಕೊನೆಯಲ್ಲಿ ಅದ್ಭುತವಾಗಿ ಚಿತ್ರಗೀತೆಗಳನ್ನು ಹಾಡುವ ಮೂಲಕ ಜನರ ಮನಸ್ಸು ಗೆದ್ದಳು. ಮಾತುಶ್ರೀ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಜಿಎ ಬಂದೋಜಿ ಮಾತನಾಡಿ, ಈಗಾಗಲೇ 6 ರೂಂಗಳ ಕಟ್ಟಡಗಳ ಪ್ರಾರಂಭಗೊಂಡಿದ್ದು, ಇದಕ್ಕೆ ತನುಮನ ಧನ ಸಹಾಯದಿಂದ ಸಾರ್ವಜನಿಕರು ಪ್ರೋತ್ಸಾಹಿಸಿ ಸಂಸ್ಥೆಯನ್ನ ಬೆಳೆಸುವಂತೆ, ಜೊತೆಗೆ ಶಾಸಕರಿಗೆ ಅನುದಾನ ನೀಡುವಂತೆ ಮನವಿ ಮಾಡಿದರು. ಸಿಆರ್ಪಿ 1 ಎಂ ದೊಡ್ಡಮನಿ ಮಾತನಾಡಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ನೀಡಬೇಕು ಮತ್ತು ಅವರ ಕೈಯಲ್ಲಿ ಮೊಬೈಲ್ಗಳನ್ನು ಕೊಟ್ಟು ಮೊಬೈಲ್ ಗೀಳು ಬರದಂತೆ ನೋಡಿಕೊಳ್ಳಬೇಕು ಎಂದು ಪಾಲಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೈಜಿ ಗದ್ದಿಗೌಡರ್, ಅರ್ಜುನ್ ಕಲಾಲ್, ಎಎಂ ದೊಡ್ಮನಿ, ಹೇಮಣ್ಣ ಶಾನ್ ಭೋಗಾರ್, ಬಾಬು ಜಾನ್ ಮುಲಾನವರ್, ಹಸನ್ ಸಾಬ್ ಗಡ್ಡದ್, ಎಂಎಂ ಹೆಬ್ಬಾಳ್ಕರ್, ಅಡಿವೆಪ್ಪ ಕುಂಬಾರ್, ಪ್ರಭು ಅಂಗಡಿ, ಡಾ ಮಹಮ್ಮದ್ ಶಾಧಿಕ್, ಸೈಯದ್, ಆಯುಬ್ ಖಾನ್, ಹಾಶಿಂ ನವರ್, ಲಾಡ್ಬಿ ತಹಸೀಲ್ದಾರ್, ಹಸೇರೆ ಸಾಬ್ ಕರ್ಬುಡ್ಡಿ, ಶಕಿಲಾ ಬೇಗಂ ಹಂಚಿನಾಳ, ಮಾಹಿರಾ ಭಾನು ರೋಣದ್, ವಿಶ್ವನಾಥ್ ಗಾಣಿಗೇರ್, ಮುಖ್ಯ ಅಧ್ಯಾಪಕರಾದ ಜ್ಯೋತಿ ಪಾಲೇಕರ್, ಮಾತುಶ್ರೀ ವಿದ್ಯಾಸಂಸ್ಥೆ ಸರ್ವ ಸದಸ್ಯರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರ್ವಹಣೆಯನ್ನ ಆಯುಬ್ ಖಾನ್ ಆಶಿಮ್ನವರ್ ನಿರ್ವಹಿಸಿದರು. ಹಾಗೂ ಹಿಂದಿ ಸೋನಿಯ ಜನಪ್ರಿಯ ಕಾರ್ಯಕ್ರಮಗಳಾದ ಸೂಪರ್ ಸ್ಟಾರ್ ಸಿಂಗರ್ ಮತ್ತು ಇಂಡಿಯನ್ ಐಡಲ್ ಸೀಸನ್ 14ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಹಾಡಿ ಎಲ್ಲ ಅತಿಥಿಯಾಗಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಇನ್ನಷ್ಟು ಸುಂದರಗೊಳಿಸಿದ್ದಕ್ಕಾಗಿ ಈ ಅಭಿನಂದನಾ ಪತ್ರ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಿರುವೆ. ಶುಭ ಕೋರುವವರು ಮಾತುಶ್ರೀ ವಿದ್ಯಾಸಂಸ್ಥೆ ಅಣ್ಣಿಗೇರಿ ಸರ್ವ ಸದಸ್ಯ. ಮಕ್ಕಳ ಕಲರವ 2025 ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಕಲಾಲ್ ಅವರು ವೇದಿಕೆ ಮೇಲಿದ್ದಂತ ಚೀಫ್ ಆಫ್ ಹಿಡ್ಕೊಂಡು ಜಗದೀಶ್ ಅವರು ಮತ್ತು ನಮ್ಮ ಬಾಬಾಜನ ಎಲ್ಲ ಮುಖಂಡರು ಮತ್ತೆ ಹೇಮಣ್ಣ ಹಿಡ್ಕೊಂಡು ಎಲ್ಲರೂ ಭಾಗವಹಿಸಿರಿ. ನಾವು ಒಂದ್ ಮಾತು ಹೇಳ್ಬಿಡ್ತೇನೆ, ಈ ಆಡಳಿತ ಮಂಡಳಿಯವರು ಬಹಳ ಕಷ್ಟಪಟ್ಟು ಶಾಲೆ ನಡೆಸ್ಕೊಂಡ್ ಬಂದಿರಿ. ನಾ ಕುಂಬಾರ ಇರ್ಬೋದು, ಅಂಗಡಿಯವರು ಇರ್ಬೋದು, ಸೈಯದ್, ಹಾಸಿಮ್ನವರು, ತಹಸೀಲ್ದಾರು, ಕರ್ಬುಡ್ಡಿ, ಅಂಚಾಳ, ರೋಣಾದ, ನಮ್ಮ ಗಾಣಿಗೇರವರು ಎಲ್ಲರೂ ಕೂಡಿ ಇವತ್ತು ಈ ಪ್ರಯತ್ನವನ್ನು ಮಾಡ್ತೇವೆ. ನಾನು ಒಂದು ಇದಕ್ಕೆ ವಿಷಯ ಹೇಳ್ಬೇಕಂದ್ರೆ, ಸುರೇಶ್ ಕುಲಕರ್ಣಿ ಅವರು ಬರಲಿಲ್ಲ, ನಿಲ್ವೇ ಇದ್ರು. ಶಿಕ್ಷಣ ಎಲ್ಲಿ ಐತಂದ್ರೆ ಅಣ್ಣಿಗೇರಾಗ ಐತೆ ಅಂತ ಮೊನ್ನೆ ಹೇಳಿದ್ದೆ. ನಾ ಮಕ್ಕಳು ಡ್ರೆಸ್ ಹಾಕೊಂಡು ನೋಡಿದ್ದೆ. ನಾವ್ ಯಾರ ಒಂದು ಡಿಗ್ರಿ ಮುಗೀತಂದ್ರೆ ಗೌನ್ ಅಂತ ತರಿಸ್ತೇವೆ, ಗೊತ್ತ ನಿಮ್ಗೆ? ಗ್ರಾಜುಯೇಟ್ ಆದ್ರೆ ಸ್ವಲ್ಪ ನೋಡಿಕರೆ ಇವನ ಇದನ್ನ ತೆಗ್ದೋಡ ಆ ಗೌನ್ ಏನ್ ಹಾಕೊಂಡ್ರಲ್ಲ ಹುಡುಗರು, ಅವ್ರಿಗೆ ಯಾವಾಗ ಕೊಡ್ತೀವಿ ಅಂದ್ರೆ ನಾವು ಡಿಗ್ರಿ ಮುಗಿದ ನಂತರ ಕೊಡ್ತೇವಿ. ಅವ್ರು ಇಷ್ಟ ವಯಸ್ಸಾಗ ಹಾಕೊಂಡ್ಬಿಟ್ರ, ಅದಕ್ಕೆ ಅವ್ರು ಜೋರ ಚಪ್ಪಾಳೆ ಹೊಡ್ರಿ.
ನಾನು ಒಂದಿಷ್ಟು ಪಾಲಕರಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ ನಾನು. ಮಕ್ಕಳು ಈ ಶಾಲೆಯಾಗಿರ್ತಕ್ಕಂಥ ಮಕ್ಕಳು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ನಾವು ಯಾವಾಗ್ಲೂ ಮಕ್ಕಳಿಗೆ ಬಾಲ್ಯದಲ್ಲೇ ಸಂಸ್ಕಾರವನ್ನ ಕೊಟ್ರೆ ಆ ಮಕ್ಕಳು ನಮಗ ಅದರ ಪ್ರತಿಫಲ ಯಾವಾಗ ಸಿಗ್ತೈತಪ್ಪ ಅಂತಂದ್ರ ಆ ಮಕ್ಕಳು ದೊಡ್ಡವರಾದ್ಮೇಲೆ ನಮಗೆ ಸಿಗ್ತೈತಿ. ನಾವೇನ್ ಮಾಡ್ತಾ ಇದ್ದೀವಿ, ಮಕ್ಕಳ ಕಡೆಗೆ ಸ್ವಲ್ಪ ನಾವೆಲ್ಲರೂ ನನ್ನನ್ನು ಹಿಡ್ಕೊಂಡು ಮಕ್ಕಳ ಕಡೆಗೆ ಸ್ವಲ್ಪ ಲಕ್ಷ್ಯವನ್ನ ಕಡಿಮೆ ಆಗ್ತಾ ಇದ್ದೀವಿ. ಯಾಕಂದ್ರ ಅದಕ್ಕೆ ಕಾರಣ ನಾವು ಒಂದ್ ಸ್ವಲ್ಪ ಮೊಬೈಲ್ ಮತ್ತ ಟಿವಿಯ ಒಂದು ಗೀಳಿಗೆ ನಾವು ಹೋಗಿದ್ದೀವಿ. ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಿಕೊಂಡ್ರೆ ಒಂದು ಅವಧಿಯನ್ನ ನಾವು ಮಾಡಿಕೊಂಡು ಮಕ್ಕಳ ಒಂದು ಕಲಿಕೆಗೆ ನಾವು ಒತ್ತು ಕೊಟ್ರೆ ಬಹುಶಃ ಆ ಮಕ್ಕಳ ಒಂದು ಭವಿಷ್ಯ ನಾವು ಉಜ್ವಲವನ್ನ ಮಾಡಬಹುದು. ಈಗ ಎಷ್ಟು ಜನ ಮಕ್ಕಳಿಗೆ ದಿನ ಪಾಠ ಮನ್ಯಾಗ ಸ್ವಲ್ಪ ಕಲಿಸ್ತೀರಿ ಅಂದ್ರೆ ಬಹುಶಃ ಕೆಲವೊಂದಿಷ್ಟು ಮಂದಿ ನಾವು ಕಲಿಸ್ತೀವಿ ಅನ್ಬೋದು. ಆದ್ರೆ ಟಿವಿ 8, 7ರಿಂದ 9 ಮಟ ನಮಗೆ ಯಾವ್ಯಾವ ಧಾರಾವಾಹಿ ಅದು ಅಂದ್ರೆ ಎಲ್ಲರಿಗೂ ನಮಗೆ ನಿರ್ದೇಶಕರೇ ಮತ್ತು ಈ ಶಾಲೆಯ ಟೀಚರೇ, ಮುಖ್ಯ ಶಿಕ್ಷಕರೇ ಮತ್ತು ಇಲ್ಲಿ ಭಾಗವಹಿಸಿದಂಥ ಪಾಲಕರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ,